ಗುಡ್ಡದ ಭೂತಕ್ಕೆ ಚೂರಲ್ ಮಲೈ ಸಂಪೂರ್ಣ ನಾಶ ಆಗ್ಬಿಟ್ಟಿದೆ. ಇಡೀ ಊರಲ್ಲಿ ಉಳಿದಿರೋದು ಜಸ್ಟ್ 10 ಮನೆಗಳಷ್ಟೇ, ಕೇವಲ 10 ಮನೆಗಳು. ಜೊತೆಗೆ ನದಿ ಪಾತ್ರದಲ್ಲಿದ್ದಂತಹ ಎಲ್ಲ ಮನೆಗಳು ಕೊಚ್ಕೊಂಡು ಹೋಗಿದ್ದಾವೆ. ದುರಂತದ ಬಳಿಕ ಚೂರಲ್ ಮಲೈನಲ್ಲಿ ಸ್ಮಶಾನ ಮೌನ, ಇಡೀ ಊರೇ ಸ್ಮಶಾನವಾಗಿ ಬದಲಾಗಿದೆ. ನೋಡಿ, ಅಲ್ಲಿ ಸ್ಥಳೀಯರು ತೋರಿಸಿ ಹೇಳ್ತಾರೆ ಇಲ್ಲೆಲ್ಲ ಮನೆಗಳಿದ್ವು ಅಂತ. ನಂಬಕ್ಕೆ ಆಗೋದಿಲ್ಲ ಅದನ್ನ ನೋಡಿದ್ರೆ. ಈಗ ಇಲ್ಲೆಲ್ಲ ಊರಿತ್ತು ಅಂತ ಹೇಳ್ತಾರೆ, ಅರೆ ಇದು ಯಾವುದೋ ನದಿ ಹರಿದಿರೋ ಅದಷ್ಟೇ ಇದೆಯಲ್ಲಪ್ಪ ಅಂತ ಅನ್ಸುತ್ತೆ. ಕೇರಳದ ವಯನಾಡಿನಲ್ಲಿ ಆದಂತಹ ಗುಡ್ಡ ಕುಸಿತ ನಿಜಕ್ಕೂ ಕೂಡ ಘನಘೋರ ದುರಂತ. ಇವತ್ತು ಇಡೀ ದೇಶಾದ್ಯಂತ ಕೇರಳದಲ್ಲೇ ಆಗಿರುವಂತಹ ಈ ಒಂದು ಗುಡ್ಡ ಕುಸಿತದಿಂದಾಗಿ ಸಾಕಷ್ಟು ಜನ ಕಣ್ಣೀರನ್ನ ಹಾಕುವಂತಾಗ್ತಾ ಇದೆ. ಅಷ್ಟೇ ಅಲ್ಲದೆ ನೂರಾರು ಸಂಖ್ಯೆಯಲ್ಲಿ ಇವತ್ತು ಇಲ್ಲಿನ ಜನ ಮೃತಪಟ್ಟಿದ್ದಾರೆ. ಮುಂಡಕೈ, ಚೋರನ್ಮಲ ಈ ಜಾಗದಲ್ಲಿ, ಜೊತೆಗೆ ಮಾಪಾಡಿ ಅನ್ನುವ ಜಾಗದಲ್ಲಿ ಗುಡ್ಡ ಕುಸಿತ ಆಗಿ ಸಾಕಷ್ಟು ಸಾವು ನೋವುಗಳು ಸಂಭವಿಸ್ತಾ ಇದೆ. ಇವತ್ತಿಗೆ 3ನೇ ದಿನ ಆಗಿದ್ದು ಇವತ್ತು ಕೂಡ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಅದು ನಾನಾ ಆಯಾಮದಲ್ಲಿ ಶೋಧವನ್ನು ನಡೆಸುವಂತ ಕೆಲಸಗಳಾಗ್ತಾ ಇದೆ. ಒಂದು ಕಡೆ ಹೆಲಿಕಾಪ್ಟರ್ಗಳ ಮೂಲಕ ನೇವಿ ತಂಡ ಹುಡುಕಾಟವನ್ನು ನಡೆಸ್ತಾ ಇದ್ರೆ, ಆರ್ಮಿ ತಂಡ ಆ ಒಂದು ಕ್ಯಾಶುಯಾಲಿಟಿ ಸಿಲುಕಿಕೊಂಡಿರುವಂತಹ ಅವಶೇಷಗಳ ಬಳಿ ತೆರಳಿ ಅಲ್ಲಿ ಹುಡುಕಾಟವನ್ನು ನಡೆಸುವಂತ ಕೆಲಸವನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಈಗ ಪ್ರಮುಖವಾಗಿ ಡ್ರೋನ್ಗಳನ್ನ ಬಳಕೆ ಮಾಡಿಕೊಂಡು, ಥರ್ಮಲ್ ಡ್ರೋನ್ಗಳನ್ನ ಕೂಡ ಬಳಕೆ ಮಾಡಿಕೊಂಡು, ಅಂದ್ರೆ ಥರ್ಮಲ್ ಸ್ಕ್ಯಾನರ್ ಗಳನ್ನ ಬಳಕೆ ಮಾಡಿಕೊಂಡು ಎಲ್ಲಾದ್ರೂ ಗುಡ್ಡದ ಅವಶೇಷಗಳ ಅಡಿಯಲ್ಲಿ ಯಾರಾದ್ರೂ ಸಿಲುಕೊಂಡಿದ್ದಾರಾ, ಯಾರಾದ್ರೂ ಜನರಿದ್ದಾರಾ ಅನ್ನೋದ್ರ ಬಗ್ಗೆ ಹುಡುಕಾಟವನ್ನು ನಡೆಸುವಂತ ಕೆಲಸಗಳಾಗ್ತಾ ಇದೆ. ಅದರ ಒಂದು ದೃಶ್ಯಾವಳಿ ನನಗೆ ನಿಮಗೆ ತೋರಿಸುವಂತ ಕೆಲಸವನ್ನ ಮಾಡ್ತೀನಿ. ನೋಡಿ, ಇಲ್ಲಿ ಈ ಒಂದು ದೃಶ್ಯಾವಳಿಯಲ್ಲಿ ಪ್ರಮುಖವಾಗಿ ಇಲ್ಲಿ ನಮಗೆ ರೆಡ್ ಕಲರ್ ಕಾಣಿಸ್ತಾ ಇರೋದು ನದಿ ಹರಿತಾ ಇರುವಂತ ದೃಶ್ಯ. ಮತ್ತೊಂದು ಕಡೆ ಇದೆಲ್ಲವೂ ಕೂಡ ಇಲ್ಲಿ ನಿಂತಿರುವಂತವರು ಇಲ್ಲಿ ಆರ್ಮಿ ತಂಡ, ರೆಸ್ಕ್ಯೂ ತಂಡ ಇವರೆಲ್ಲರೂ ಕೂಡ ಇಲ್ಲಿ ನಿಂತಿದ್ದಾರೆ. ಇದೇ ರೀತಿಯಾಗಿ ಹುಡುಕಾಟವನ್ನ ಎಲ್ಲಾ ಜಾಗದಲ್ಲೂ ಕೂಡ ಮಾಡಲಾಗ್ತಾ ಇದೆ. ಈ ಒಂದು ಕೆಲಸವನ್ನ ಮಾಡ್ತಾ ಇರೋ ನಮ್ಮೊಂದಿಗಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಕ್ಯಾನ್ ಯು ಟೆಲ್ ಮಿ ಯುವರ್ ನೇಮ್? My name is Siraj. We are having thermal cameras, and we are doing. Can you please show me your that display to our camera, please, and explain also. This is the valley, and here are the people. You can see the small green portions. There are people over there, like they are doing the rescue operations. We are trying to find out if there is anyone is stuck in between the water and all. Yeah, that's what we are doing right now. Okay. Then how many people still now you found in this? We have just started the operation today morning only. Our team is continuously doing the operation, and our backend team from office is doing the analysis and everything. Within 1 hour we can know like how much people are there and all. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ನೋಡಿ, ಅವರು ಹೇಳ್ತಾ ಇರುವಂಥದ್ದು ಈ ಒಂದು ಥರ್ಮಲ್ ಸ್ಕ್ಯಾನರ್ನ ಮೂಲಕ ಯಾರು ಎಲ್ಲೆಲ್ಲಿದ್ದಾರೆ, ಜನರನ್ನ ಸಿಕ್ಕಾಕೊಂಡಿದ್ದಾರಾ ಅನ್ನೋದ್ರ ಬಗ್ಗೆ ಒಂದಷ್ಟು ಹುಡುಕಾಟವನ್ನು ನಡೆಸುವಂತ ಕೆಲಸವನ್ನ ಮಾಡ್ತಾರೆ. ನೋಡಿ, ಚೂರನ್ ಮಲೆಯಲ್ಲಿ ಒಂದು ತಂಡ ಇದ್ರೆ, ಆ ಒಂದು ಗುಡ್ಡದ ಹಿಂಬದಲ್ಲಿರುವಂತಹ ಮುಂಡಕೆ ಅನ್ನೋ ಜಾಗದಲ್ಲೂ ಕೂಡ ಒಂದು ತಂಡ ಇದೆ. ಅಲ್ಲಿಂದ ಬಂಜಾರ ಮಟ್ಟು ಅನ್ನುವ ಜಾಗದಲ್ಲೂ ಕೂಡ ಒಂದು ತಂಡ ಬೀಡು ಬಿಟ್ಟಿದ್ದು, ಆ ಒಂದು ತಂಡ ಡ್ರೋನ್ ಕ್ಯಾಮರಾಗಳ ಮೂಲಕ, ಥರ್ಮಲ್ ಸ್ಕ್ಯಾನರ್ಗಳ ಮೂಲಕ ಜನರನ್ನ ಪತ್ತೆ ಹಚ್ಚುವಂತ ಕೆಲಸಗಳಾಗ್ತಾ ಇದೆ. ಈ ರೀತಿಯಾಗಿ ಇವತ್ತು ಇಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಗುಲ್ಲೆ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ವಯನಾಡು. ಪ್ರವಾಹ, ಗುಡ್ಡ ಕುಸಿತಕ್ಕೆ ನಾಮಾವಶೇಷವಾದ ಮುಂಡಕೈ, ಚೂರಲ್ಮಲೈ, ಅದ್ದಮಾಲ ಮತ್ತು ನೂಲ್ಪುಳ ಗ್ರಾಮಗಳಲ್ಲಿ ಸಮರೋಪಾದಿಯಲ್ಲಿ ರಕ್ಷಣಾ ಕಾರ್ಯ ಮುಂದುವರೆದಿದೆ. ತಮಿಳುನಾಡಿನ ರೆಸ್ಕ್ಯೂ ಟೀಮ್ ಶೋಧ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದೆ. ಈ ಕುರಿತು ರಿಪಬ್ಲಿಕ್ ಕನ್ನಡ ಪ್ರತಿನಿಧಿ ರಂಜಿತ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ತಮಿಳುನಾಡಿನಿಂದ ಬಂದಿರುವಂತಹ ಸಿಬ್ಬಂದಿಗಳಿದ್ದಾರೆ. ಸುಮಾರು 1,500ಕ್ಕೂ ಹೆಚ್ಚಿನ ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. 3ನೇ ದಿನದ ರೆಸ್ಕ್ಯೂ ಆಪರೇಷನ್ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬಾಡಿಯನ್ನ ಡಿಸ್ಪೋಸ್ ಆಗಿರುವಂತ ಬಾಡಿಗಳನ್ನ ಮುಡಕೈ ಸೇರಿದಂತೆ ಚೋರನ್ಮಲದಿಂದ ಅದನ್ನು ತೆಗಿತಾರೆ. 24 ಗಂಟೆಯಲ್ಲೇ ಸೇತುವೆ ನಿರ್ಮಿಸಿದ ಸೇನೆ. ಚೂರಲ್ಮಲೈನಲ್ಲಿ ನೆರೆಯಲ್ಲಿ ಸೇತುವೆ ಕೊಚ್ಚಿ ಹೋಗಿತ್ತು. ಹೀಗಾಗಿ ರಕ್ಷಣಾ ಕಾರ್ಯಾಚರಣೆಗೆ ಹಿನ್ನಡೆಯಾಗ್ತಿತ್ತು. ಇದಕ್ಕೆ ಸೇನೆ ಕೇವಲ 24 ಗಂಟೆಯಲ್ಲಿ ಹೊಸ ಸೇತುವೆ ನಿರ್ಮಿಸಿ ರಕ್ಷಣಾ ಕಾರ್ಯಾಚರಣೆ ಮುಂದುವರೆಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೇರಳದಲ್ಲಿ ಮತ್ತಿಬ್ಬರು, ನಿಹಾಲ್ ಮತ್ತು ಲೀಲಾವತಿ, ಆ ಇಬ್ಬರ ಶವ ಸಿಕ್ಕಿರ್ತಕ್ಕಂಥದ್ದು ಅಂತ ನಿನ್ನೆ ಮೊನ್ನಿಂದ ಅವ್ರ ಕುಟುಂಬಸ್ಥರು ಅಂಗಲಾಚ್ತಾ ಇದ್ರು. ಅವರ ಮೃತ ದೇಹಗಳನ್ನಾದ್ರೂ ಹುಡುಕಿ ಕೊಡಿ ಅಂತ. ಕ್ಷಣಕ್ಕೂ ಆತಂಕ ಇನ್ನಷ್ಟು ಹೆಚ್ಚಾಗ್ತಾ ಇದೆ. ಕೆಆರ್ಪೇಟೆ ಮೂಲದ ಇಬ್ಬರ ಮೃತ ದೇಹ ಪತ್ತೆಯಾಗಿದೆ. ನಾಪತ್ತೆಯಾಗಿದ್ದಂತಹ ಮಗು ನಿಹಾಲ್ ಮತ್ತು ಲೀಲಾವತಿ, ಪಾಪ ಅವ್ರ ಕುಟುಂಬಸ್ಥರು ಅದೆಷ್ಟು ಕಣ್ಣೀರು ಹಾಕಿದ್ರು ನೆನೆ. ಆ ಇಬ್ಬರ ಮೃತ ದೇಹಗಳು ಈಗ ಪತ್ತೆ ಆಗಿದೆ.
ಕೇರಳದ ರಣಭೀಕರ ಮಳೆಗೆ ಈಗಾಗಲೇ ಸಾಕಷ್ಟು ಜನರು ಮೃತಪಟ್ಟಿದ್ದಾರೆ. ಅದರಲ್ಲೂ ಕೂಡ ಕರ್ನಾಟಕದ ಮಂಡ್ಯ ಜಿಲ್ಲೆಯ ಕೇರ್ಪೇಟೆಯ ಇಬ್ಬರು ಕಣ್ಮರೆಯಾಗಿದ್ದರು. ಅವರ ಮೃತದೇಹಗಳ ಉಳಿಸ್ಕೊಳ್ಳಿ ಅಂತೇಳಿ ಈಗಾಗಲೇ ಎಲ್ಲೆಯೂ ಕೂಡ ರಿಪಬ್ಲಿಕ್ ಕನ್ನಡ ಜೊತೆ ಅವರ ಕುಟುಂಬಸ್ಥರು ಮಾತನಾಡ್ತಾಯಿದ್ರು. 2 ವರ್ಷ ಮಗು ನಾಪತ್ತೆ ಆದ ಮಣ್ಣಿನಲ್ಲಿ ಸಿಲುಕಿಕೊಂಡಿದೆ, ಅವರ ಮೃತದೇಹ ಕೊಡಿಸ್ಕೊಡಿ ಅಟ್ಲೀಸ್ಟ್ ಅಂತ ಸಾಕಷ್ಟು ಮನವಿಯೆಲ್ಲ ಮಾಡ್ಕೊಂಡಿದ್ರು. ಈಗ ಸಿದ್ದೇಶ್ ಅವರ ಜೊತೆಗೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅಟ್ಲೀಸ್ಟ್ ನಮಗೆ ಮೃತದೇಹ ಸಿಕ್ಕಲಿ ಅಂತ ಸರ್. ಮೃತದೇಹ ಸಿಕ್ಕಿದೆ ಸರ್. ಈಗ ಮೃತದೇಹ ನೋಡಿದ್ರೆ ಹೇಗೆ ಸರ್? ನೋಡಿದ್ವಿ ಸರ್, ನೋಡಿದ್ವಿ. ಅವರು ಹುಡ್ಕೋಕ್ಕೆ ನಾವೇ ಸ್ವಲ್ಪ ಲ್ಯಾಂಡ್ ಮಾರ್ಕ್ ಮಾಡಿ ಕಳಿಸಿದ್ವಿ ಸರ್. ಮೊದಲು ಹುಡುಕಿಗೆ ತಂದಿದ್ದಾರೆ, ನೋಡಿದ್ವಿ. ಕಷ್ಟ ಆಗ್ತದೆ ಬಾಡಿ ನೋಡೋಕ್ಕೆ. ಮನೆ ಹತ್ರನೇ ಮಣ್ಣೊಳಗೆ ಊತೋಗ್ಬಿಟ್ಟಿದ್ದಾರೆ. ಈ ಬಾಡಿನ ಏನು ಮಾಡಬೇಕು ಅಂತೇಳಿ ಯೋಚನೆ ಮಾಡ್ತಿದ್ವಿ ಸರ್. ಯಾಕೆಂದರೆ ಮಳೆ ಅಲ್ಲೂ ನಮ್ಮೂರಲ್ಲಿ ಮಳೆ ಇತ್ತು ಅಂದರೆ ಕರ್ನಾಟಕದಲ್ಲಿ ಸುಡೋಕ್ಕಾಗಲ್ಲ. ಅದಕ್ಕೆ ಈಗ ಕುಟುಂಬಸ್ಥರು ತಿಳಿಸಿದ್ದೀವಿ. ನೆಕ್ಸ್ಟ್ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅಂತೇಳಿ ನಾವು ಇಲ್ಲಿ ಯೋಚನೆ ಮಾಡಿ ತೀರ್ಮಾನ ಮಾಡಬೇಕಾಗಿದೆ ಸರ್. ಅಜ್ಜಿಬು ಸಿಕ್ಕಿದ್ದಾರೆ, ಇಬ್ಬರು ಸಿಕ್ಕಿದ್ದಾರೆ ಸರ್. ಒಂದೇ ಮನೆ ಹತ್ರನೇ ಸಿಕ್ಕಿದ್ದಾರೆ ಸರ್. ಮಂಡು ಊದ್ಕೊಂಡ ತಕ್ಷಣ ಮನೆ ಹತ್ರನೇ ಸಿಕ್ಬಿಟ್ಟಿದ್ದಾರೆ ಸರ್. ಅದು ಮೊಂಡಕಾಯಿ ಗ್ರಾಮದಲ್ಲಾಗಿಲ್ಲ ಸರ್ ಇದು? ಮುಂಡಕಾಯಿ ಗ್ರಾಮ ಅವ್ರ ಮನೆ ಹತ್ರನೇ ಸಿಕ್ಕಿದ್ದಾರೆ ಸರ್. ಓಕೆ. ಅಂದರೆ ಸರ್ ನೀವು ಕೂಡ ಹೇಳ್ತಾ ಇದ್ದೀರಿ ಸರ್, ಎಲ್ಲೇ ಪದೇ ಪದೇ ಕೇಳೋ ನಮಗೂ ಬೇಜಾರಾಗುತ್ತೆ. 2 ವರ್ಷ ನಾನು ಆಡಿಸಿ ಬೆಳೆಸಿದಂಥ ಮಗು ಅಂತೇಳಿ ಅಲ್ಲಿ ನೋಡಿದಾಗ ನಿಮಗೆ ಮುಖ ಪತ್ತೆ ಹಚ್ಚಿದ್ರೆ ಹೇಗೆ ಸರ್ ಅಂತ? ಪತ್ತೆ ಇತ್ತು ಸರ್. ಅವ್ರ ಮುದ್ದು ಮುಖ ಯಾರು ಕಿವಿನಲ್ಲಿ ಹೂಲೆ ಹಾಕಿದ್ದು, ಜೊತೆಗೆ ಅವ್ನ ಅವರಪ್ಪ ಮೊನ್ನೆ ಕಟಿಂಗ್ ಮಾಡಿಸಿದ್ರು ಸರ್. ಈಗ 4 ದಿನದಲ್ಲಿ ಶಾರ್ಟ್ ಕಟ್ ಮಾಡಿಸಿದ್ರು. ಎಲ್ಲನೂ ನೋಡ್ದು ಕಂಡಿಡ್ದು ಸರ್. ಆಮೇಲೆ ಅವ್ನು ಬಟ್ಟೆ ಇಕ್ಕಿದಂಥ ಬಟ್ಟೆ ಅಲ್ಲೇ ಇದ್ದು ಸರ್. ಇಕ್ದಂಗೆ ಇದ್ವು ಅಂತ ತೆಗೆದಿದ್ದಾರೆ ಎಲ್ಲ. ಹಂಗಾಗಿ ಕಂಡಿಡ್ದು ಸರ್. ಬಾಡಿ ಸಿಕ್ಕಿದ್ದಾವೆ. ಈಗ ತಗೊಳ್ತಾರೆ ಹೇಗೆ ಸರ್ ಊರಿಗೆ ಅಂತ? ಸರ್ ಈಗ ಅಲ್ಲಿ ತಗೊಬನ್ನಿ ಅಂತ ಹೇಳ್ತಿದ್ದಾರೆ. ಆದರೆ ಮಳೆ ಏನಿದೆ, ಅಲ್ಲಿ ಮಳೆ ಇದ್ದರೆ ಸರ್ ಸುಡೋಕ್ಕಾಗಲ್ಲ. ಯಾಕೆಂದ್ರೆ ಉಣೋಕ್ಕಾಗಲ್ಲ ಬಾಡಿ. ಹಾಗಾಗಿ ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ ಸರ್. ಕುಟುಂಬಸ್ಥರು ತಿಳಿಸಿದ್ದೀವಿ. ಈಗ ಅವ್ರ ತಂದೆ ವಿಚಾರ ತಿಳಿಸ್ತಾರೆ ಸರ್ ಈಗ ಅಂತ? ಇಲ್ಲ ಸರ್, ಇಲ್ಲ. ಯಾಕೆಂದ್ರೆ ತಿಳಿಸಿದ್ರಿ. ಈಗ ಅವರೆಲ್ಲ ICUನಲ್ಲಿದ್ದಾರೆ. ನಮ್ಮ ಭಾವ, ನನ್ನ ತಂಗಿ ತುಂಬ ಪೆಟ್ಟಾಗಿದೆ, ನೋಡಲೇಬೇಕು ಅಂತ ಹಠ ಹಿಡಿತಾರೆ. ಕಷ್ಟ ಆಗುತ್ತೆ ಅವ್ರಿಗೆ, ನಮಗೂ ಕಷ್ಟ ಆಗುತ್ತೆ. ಅಧಿಕಾರಿಗಳೆಲ್ಲ ಸ್ಪಂದಿಸ್ತಾರೆ ಸರ್. ಆದರೆ ಮಾಹಿತಿ ಕೊಟ್ಟಿದ್ದಾರೆ ಹೇಗೆ ಸರ್ ಅಧಿಕೃತವಾಗಿ? ಸರ್ ಮಾಹಿತಿ ಅಂದರೆ ಸಿಕ್ಕಿತ್ತು ಅಂತ ಹೇಳಿ ನಾ ಇಲ್ಲಿ ಏನಿದ್ದಾರೆ ಅವರು ನಮ್ಗೆ ಹೇಳಿದ್ದು ಫೋನ್ ಮಾಡಿ. ತಕ್ಷಣ ಬಂದ್ವಿ ಇಲ್ಲಿಗೆ, ಬಾಡಿ ಸಿಕ್ಕಿದ್ದಾವೆ ಅಂತೇಳಿ. ಅಷ್ಟು ಬಿಟ್ಟರೆ ತಕ್ಷಣ ಯಾರು ಅಧಿಕಾರಿಗಳಿಗೆ ಫೋನ್ ಮಾಡಿಲ್ಲ ಸರ್, ಸಿಕ್ಕಿದ್ದಾವೆ ಅಂತೇಳಿ. ಇನ್ನು ಮುಂದಿನ ದಿನಗಳಾದರೂ ನಿಮ್ಮ ಅಕ್ಕ ಬಾವರ ಇಲ್ಲೇ ಉಳಿಸ್ತೀರ ಅಥವಾ ಸ್ವಂತ ಊರು ಕರ್ಕೊಂಡು ಹೋಗ್ತಾರೆ ಹೇಗೆ ಸರ್ ಅಂತ? ಸರ್ ನೋಡೋಣ. ಇಲ್ಲಂತೂ ಉಳಿಸಲ್ಲ ಸರ್. ಯಾಕೆಂತಂದ್ರೆ ಇದು ಮತ್ತೆ ಇಲ್ಲಿ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ ನಮಗೆ. ಈ ವಯನಾಡಂತೂ ಬೇಡ ನಮಗಿನ್ನ. ನಮ್ಮ ಹತ್ರನೇ ಇಟ್ಕೋತೀವಿ ಸರ್ ಕರ್ನಾಟಕದಲ್ಲಿ. ಈಗ ಬಾಡಿ ಅಲ್ಲ, ಡಿಸೈಡ್ ಆಗ್ಬೇಕು ಸರ್. ಇನ್ನು ಕುಟುಂಬಸ್ಥರ ಜೊತೆ ಮಾತಾಡಿ ಡಿಸೈಡ್ ಮಾಡ್ತೀವಿ ಸರ್. ಇದಿಷ್ಟು ಸಿದ್ದೇಶ್ ಅವರ ಮಾತುಗಳು. ಆಡಿಸಿ ಬೆಳೆಸಿದಂತಹ ಮಗು ಆ ಒಂದು ಮುಖವನ್ನು ನೋಡೋ ಸಂದರ್ಭದಲ್ಲೂ ಕೂಡ ಸಾಕಷ್ಟು ದುಃಖಗಳಾಯಿತು. ಶವವನ್ನು ಇಲ್ಲೇ ಮಣ್ಣು ಮಾಡಬೇಕಾ ಅಥವಾ ಊರಿಗೆ ತೆಗೆದುಕೊಳ್ಳೋದಕ್ಕೆ ಕುಟುಂಬಸ್ಥರ ಜೊತೆ ಮಾತನಾಡಿ ಅಂತಿಮ ತೀರ್ಮಾನ ತೆಗೆದುಕೊಳ್ಳುವ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಂಜೆ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ವಯನಾಡು.